ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಕಠಿಣ ಶ್ರಮ, ತಾಳ್ಮೆ ಮತ್ತು ಸತ್ಕರ್ಮಗಳಿಗೆ ತಕ್ಕಂತೆ ಮಹತ್ವದ ಹಾಗೂ ಧನಾತ್ಮಕ ಫಲಗಳು ದೊರೆಯುವ ಸುವರ್ಣ ಸಮಯ ಅನ್ನೋದು ಈಗ ಆರಂಭ ಆಗ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿಯಾದ ನ್ಯಾಯಾಧಿಪತಿ ಶನಿದೇವನ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಕೃಪಾ ದೃಷ್ಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಇದ್ದ ಸವಾಲುಗಳು ನಿಧಾನವಾಗಿ ಕರಗ್ತಾ ಇವೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ಬೀಗರು, ನಂಟರಿಷ್ಟರು, ಹಿರಿಯರು ಹಾಗೂ ಆಪ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಮನೆ ತುಂಬ ಜನ ಸೇರಿ ಸಂಭ್ರಮಿಸುವ ಈ ಸನ್ನಿವೇಶವು ಕೇವಲ ಸಾಧಾರಣ ಭೇಟಿಯಲ್ಲ. ಇದು ನಿಮ್ಮ ಜಾತಕದಲ್ಲಿ ತೆರೆದುಕೊಳ್ಳುತ್ತಿರುವ ಭಾಗ್ಯೋದಯದ ಪ್ರತ್ಯಕ್ಷ ಸೂಚನೆಯಾಗಿದೆ. ನೀವು ಇದುವರೆಗೆ ಪಟ್ಟ ಶ್ರಮ, ವಹಿಸಿದ ತಾಳ್ಮೆ ಮತ್ತು ಅನುಭವಿಸಿದ ಮಾನಸಿಕ ಅಸ್ಥಿರತೆಗೆ ಈಗ ಕಾಲವೇ ಸೂಕ್ತ ಉತ್ತರ ನೀಡಲಿದೆ. ನಿಮ್ಮ ಮನೆಗೆ ಪ್ರವೇಶ ಮಾಡುವ ಈ ನೂತನ ವ್ಯಕ್ತಿಗಳು ನಿಮ್ಮ ಜೀವನದ ಹೊಸ ಯಶಸ್ಸಿನ ಬಾಗಿಲನ್ನು ತೆರೆಯೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾರೆ. ಮಕರ ರಾಶಿಯವರು ಸಹಜವಾಗಿಯೇ ಜವಾಬ್ದಾರಿಯುತ, ಶ್ರಮಜೀವಿ ಮತ್ತು ಪ್ರಬುದ್ಧ ಸ್ವಭಾವದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಚಲನೆಯಿಂದಾಗಿ ಕೌಟುಂಬಿಕ ವಿಷಯಗಳಲ್ಲಿ ಅನಗತ್ಯ ಗೊಂದಲಗಳು, ಜವಾಬ್ದಾರಿಗಳ ಭಾರ ಹಾಗೂ ಸಣ್ಣ ಪುಟ್ಟ ಅಸಮಾಧಾನಗಳು ನಿಮ್ಮನ್ನು ಕಾಡಿರಬಹುದು. ಈಗ ಆ ಎಲ್ಲ ಸವಾಲುಗಳಿಗೂ ಕೂಡ ತೆರೆ ಬೀಳಲಿದೆ. ಮನೆಗೆ ಬರುವ ನೂತನ ಅತಿಥಿಗಳು ಮತ್ತು ಆಪ್ತರು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣವನ್ನು ತರಲಿದ್ದಾರೆ. ಹಳೆಯ ಕಹಿ ಘಟನೆಗಳು, ಕೌಟುಂಬಿಕ ಮನಸ್ತಾಪಗಳು ಸರಿದೂಗಿ ಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ. ನಿಮ್ಮ ದೀರ್ಘಕಾಲದ ಅನುಭವ ಮತ್ತು ತಾಳ್ಮೆಗೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸೂಕ್ತ ಗೌರವ, ಮನ್ನಣೆ ದೊರೆಯಲಿದೆ. ಮನೆಯಲ್ಲಿ ಧಾರ್ಮಿಕ ಆಚರಣೆಗಳು, ಪೂಜೆ ಪುನಸ್ಕಾರಗಳು ಹಾಗೂ ಮಂಗಲ ಕಾರ್ಯಕ್ರಮಗಳು ನಡೆಯುವ ಯೋಗ ಇದೆ. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಮಕರ ರಾಶಿಯವರಿಗೆ ಈ ಅವಧಿಯು ಅತ್ಯಂತ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ತರಲಿದೆ. ನಿಮ್ಮ ದೀರ್ಘಕಾಲದ ಯೋಜಿತ ಹೂಡಿಕೆಗಳಿಂದ ಧನ ಲಾಭ ಉಂಟಾಗಲಿದೆ. ಬಾರದೆ ಉಳಿದಿದ್ದ ಬಾಕಿ ಹಣ ಅಥವಾ ಸಾಲವಾಗಿ ನೀಡಿದ ಧನ ನಿಮ್ಮ ಕೈ ಸೇರುತ್ತೆ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ನಿಷ್ಠೆ ಹಾಗೂ ಕಠಿಣ ಶ್ರಮಕ್ಕೆ ತಕ್ಕಂತೆ ಪ್ರಮೋಷನ್, ವೇತನ ಹೆಚ್ಚಳ ಹಾಗೂ ಸಂಸ್ಥೆಯಲ್ಲಿ ಹಿರಿಯ ಸ್ಥಾನಮಾನಗಳು ಲಭಿಸಲಿವೆ. ಹೊಸ ಉದ್ಯೋಗದ ಹುಡುಕಾಟ ನಡೆಸ್ತಾ ಇರೋರಿಗೆ ಉತ್ತಮ ಅವಕಾಶಗಳು ಕೈಗೂಡುತ್ತೆ. ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ನೂತನ ಹೂಡಿಕೆ ಮತ್ತು ಯೋಜನೆಗಳಿಗೆ ಸೂಕ್ತ ಸಮಯ ಇದಾಗಿದೆ. ನಿಮ್ಮ ಮನೆಗೆ ಆಗಮಿಸುವ ನೂತನ ವ್ಯಕ್ತಿಗಳು ಅಥವಾ ಹಿರಿಯರು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರ ವೃದ್ಧಿಗೆ ಅತ್ಯಮೂಲ್ಯವಾದ ಸಲಹೆಗಳನ್ನು ನೀಡ್ತಾರೆ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಸ್ವಂತ ಮನೆ, ಭೂಮಿ, ಮನೆ ನವೀಕರಣ ಅಥವಾ ನೂತನ ವಾಹನವನ್ನು ಖರೀದಿಸುವ ಬಲವಾದ ಯೋಗ ಇದೆ. ಬಹುದಿನಗಳಿಂದ ನಂಜಾಗಿದ್ದ ಆಸ್ತಿ ಸಂಬಂಧಿತ ಕನಸುಗಳು ಈಗ ಸುಲಭವಾಗಿ ನನಸಾಗಲಿವೆ. ರಿಯಲ್ ಎಸ್ಟೇಟ್, ಕೃಷಿ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ನಿಮ್ಮ ಮನೆಗೆ ಪ್ರವೇಶ ಮಾಡುವ ಹೊಸ ಸಂಬಂಧಿಕರು ಅಥವಾ ಅನುಭವಿ ಆಪ್ತರು ಆಸ್ತಿ ವ್ಯವಹಾರಗಳಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿದ್ದಾರೆ. ವೈವಾಹಿಕ ಮತ್ತು ಪ್ರೇಮ ಜೀವನದ ವಿಚಾರಕ್ಕೆ ಬಂದರೆ ಈ ಸಮಯವು ಮಕರ ರಾಶಿಯವರಿಗೆ ಅತ್ಯಂತ ಭರವಸೆಯದಾಗಿರುತ್ತೆ. ವಿವಾಹ ಆಕಾಂಕ್ಷಿಗಳಿಗೆ ಸೂಕ್ತ ವಧುವರರ ಸಂಬಂಧಗಳು ಕೂಡಿ ಬರಲಿವೆ. ನಿಮ್ಮ ಮನೆಗೆ ಬರುವ ಹೊಸ ನೆಂಟರು ಅಥವಾ ಮಧ್ಯಸ್ಥಿಕೆ ವಹಿಸುವ ವ್ಯಕ್ತಿಗಳು ನಿಮ್ಮ ವಿವಾಹ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ಕಾರಣ ಆಗ್ತಾರೆ. ಪ್ರೀತಿಯಲ್ಲಿರೋರಿಗೆ ದಾಂಪತ್ಯಕ್ಕೆ ಕಾಲಿಡೋದಕ್ಕೆ ಕುಟುಂಬದ ಪೂರ್ಣ ಬೆಂಬಲ ಸಿಗಲಿದೆ. ಈಗಾಗಲೇ ವಿವಾಹಿತರಾಗಿರುವ ಮಕರ ರಾಶಿಯವರ ಸಂಸಾರದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯ ಬೆಂಬಲದಿಂದಾಗಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಶಾಂತಿ ಅನ್ನೋದು ನೆಲೆಸಲಿದೆ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಸಣ್ಣ ಪುಟ್ಟ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಶನಿದೇವನ ಪ್ರಭಾವದಿಂದಾಗಿ ಕೀಲು ನೋವು, ಮೂಳೆಗಳಿಗೆ ಸಂಬಂಧಿಸಿದ ತೊಂದರೆಗಳು, ದೈಹಿಕ ಆಯಾಸ ಅಥವಾ ಅತಿಯಾದ ಕೆಲಸದ ಒತ್ತಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸೂಕ್ತ ವಿಶ್ರಾಂತಿ ಮತ್ತು ದಿನಚರಿಯಲ್ಲಿ ನಿಯಮಿತತೆ ಬಹಳ ಮುಖ್ಯ. ದಿನನಿತ್ಯ ಪ್ರಾಣಾಯಾಮ, ಲಘು ವ್ಯಾಯಾಮ ಅಥವಾ ಯೋಗ ಮಾಡೋದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ವಿಶೇಷ ಆಧ್ಯಾತ್ಮಿಕ ಪರಿಹಾರಗಳು, ದೇವತಾ ಆರಾಧನೆ. ಮಕರ ರಾಶಿಯವರು ಶ್ರೀ ಆಂಜನೇಯ ಸ್ವಾಮಿ, ಶನಿದೇವ ಹಾಗೂ ಪರಮಶಿವನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಶುಭ ದಿನಗಳು: ಶನಿವಾರದ ದಿನದಂದು ಶನಿ ದೇವಸ್ಥಾನಕ್ಕೆ ತೆರಳಿ ಎಳ್ಳೆಣ್ಣೆ ದೀಪ ಹಚ್ಚೋದು, ಆಂಜನೇಯ ಸ್ವಾಮಿಗೆ ಹನುಮಾನ್ ಚಾಲೀಸ ಪಠಿಸೋದು,
ತುಂಬಾ ಶ್ರೇಯಸ್ಕರ. ದಾನ ಧರ್ಮ, ಬಡವರಿಗೆ, ನಿರ್ಗತಿಕರಿಗೆ ಅಥವಾ ವೃದ್ಧರಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡೋದು ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಮನೆಯಲ್ಲಿ ಶುಚಿತೆ. ಮನೆಯ ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಸಂಜೆ ವೇಳೆ ಸಾಂಬ್ರಾಣಿ ಧೂಪ ಹಾಕಿ ದೀಪ ಬೆಳಗಿಸಿ. ಅಂತಿಮ ಮುಕ್ತಾಯ ಮತ್ತು ಆರೈಕೆ. ಮಕರ ರಾಶಿಯವರೇ, ನಿಮ್ಮ ಕರ್ತವ್ಯ ಪ್ರಜ್ಞೆ ಮತ್ತು ದೃಢ ಸಂಕಲ್ಪವೇ ನಿಮ್ಮ ನಿಜವಾದ ಶಕ್ತಿ. ಧೈರ್ಯದಿಂದ ಮುನ್ನಡೆಯಿರಿ. ಇತರರ ಅನಗತ್ಯ ಮಾತುಗಳಿಂದ ಧೃತಿಗೆಡಬೇಡಿ. ನಿಮ್ಮ ಮನೆಗೆ ಆಗಮಿಸುವ ಪ್ರತಿಯೊಬ್ಬ ಹೊಸ ವ್ಯಕ್ತಿಯನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸಿ. ಅವರು ನಿಮ್ಮ ಭಾಗ್ಯೋದಯದ ಹಾದಿಯನ್ನು ಬೆಳಗಿಸೋದಕ್ಕೆ ಬಂದಿರುವ ಶುಭ ಶಕ್ತಿಗಳಾಗಿದ್ದಾರೆ. ಭಗವಂತನ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟು ನಿಮ್ಮ ಕರ್ತವ್ಯವನ್ನು ಮಾಡಿ. ಗೆಲುವು ನಿಮ್ಮದೇ ಆಗಲಿದೆ. ನಿಮಗೆಲ್ಲರಿಗೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶನಿದೇವನ ಸಂಪೂರ್ಣ ಅನುಗ್ರಹ ದೊರೆತು ಸುಖ, ಶಾಂತಿ, ಐಶ್ವರ್ಯ ನೆಲೆಸಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.